ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಪ್ರತಿ ವರ್ಷ ಕೂಡ ದನಗಳ ಜಾತ್ರೆ ಟೈಮಲ್ಲಿ ಬರ್ತಿದ್ವಿ. ಈಗ ಆಲ್ರೆಡಿ ದನಗಳ ಜಾತ್ರೆ ಮುಗ್ದೋಗಿದೆ, ಆದರೆ ಜನರ ಜಾತ್ರೆ ಈಗ ಸ್ಟಾರ್ಟ್ ಆಗಿರೋದು. ಯಾಕಂದರೆ ಷಷ್ಠಿ ಸಂಭ್ರಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ನಡೀತಾ ಇದೆ. ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನದವರೆಗೂ ಅನಿಸುತ್ತೆ ಮೇ ಬಿ. ಹಾಗಾಗಿ ಇವತ್ತು ತೇರು ಕೂಡ ಎಳಿತಾ ಇರೋಂಥದ್ದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಈಗ ಆಲ್ರೆಡಿ ತೇರು ಕೂಡ ಎಳೆದಿದ್ದಾರೆ. ಮಧ್ಯಾಹ್ನ 3 ಗಂಟೆ ನಂತರ ವಾಪಸ್ ದೇವಸ್ಥಾನದ ಕಡೆಗೆ ತೇರನ್ನು ಎಳ್ಕೊಂಡು ಹೋಗ್ತಾರಂತೆ. ಅಲ್ಲಿವರೆಗೆ ಜನರಿಗೆ ಹಬ್ಬ ಯಾಕಂತ ಹೇಳಿದ್ರೆ ಏನಾದರೂ ಬೇಡ್ಕೊಂಡು ಏನಾದರೂ ಕೇಳ್ಕೊಂಡು ಕೊಡ್ತಾ ಇದ್ದಾರೆ ತೇರ್ ಪಕ್ಕ. ಈಗಾಗಲೇ ತೇರು ಎಡ್ತಿರೋದ್ರಿಂದ ಎಸ್ತಿರೋ ಬಾಳೆಹಣ್ಣ ಕ್ಯಾಚ್ ಹಿಡ್ಕೊಳ್ಳೋರು, ಅಂದರೆ ನಾವು ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನುವಂಥ ನಂಬಿಕೆ ಇರೋರು ಕ್ಯಾಚ್ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಜಾತ್ರೆಯಲ್ಲಿ ಒಂದೊಂದರ ಪ್ರತೀತಿ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ಅಂತಲ್ಲ, ಯಾವುದೇ ತೇರು ಎಳೀಲಿ ಎಲ್ಲ ಕಡೆನೂ ತೇರಿಗೆ ಬಾಳೆಹಣ್ಣು ಕಡಿಯೋದಂತೂ ಅದು ಸ್ವಲ್ಪ ಜಾಸ್ತಿ. ಎಷ್ಟು ತಗೋತಾ ಇದ್ದೀರಿ? 40 ರೂಪಾಯಿ ಜೋಡಿ, 10 ರೂಪಾಯಿ. ಅದೇನು ಅಷ್ಟು ಚಿಕ್ಕದಿದೆ, ಚೆನ್ನಾಗಿರೋದು ಕೊಡೋಕೆ ಹೇಳಿ. ಏನು ಮಾಡ್ತಿದ್ಯವ? మీరు బిజీ ఉన్నారు కదా. ಇದಾಗ್ಲಪ್ಪ. ಬಿಡು, ದೇವ್ರಿಗೋಯ್ತು.
ನೋಡಿ ಹೇಗೆ ಚೆನ್ನಾಗಿ ಬೀಳುತ್ತೆ ಸ್ಲೋ ಇದ್ರಲ್ಲಿ ಒಂದೊಂದು ಬೇರೆ ಬೇರೆಯವರು ಏನಾದರೂ ಹರಕೆ ಹೊತ್ಕೊಂಡಿದ್ರೆ ದೇವಸ್ಥಾನದಲ್ಲಿ ಸಪ್ರೇಟ್ ಪ್ರಸಾದ ಇದೆ, ಹರಕೆ ಹೊತ್ಕೊಂಡವರು ಸಪ್ರೇಟಾಗಿ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಇವತ್ತು ಕೂಡ ಯಾರೋ ಕೊಡ್ತಾ ಇದ್ದಾರೆ, ಬೇರೆ ಬೇರೆಯವರು ಹರಕೆ ಹೊತ್ಕೊಂಡವರು. ಇಲ್ಲಿ ಜಾತ್ರೆ ಮಕ್ಕಳಿಗೆ ಆಟ ಆಡೋಕ್ಕೆ ಬೇಕಾಗಿರೋದೆಲ್ಲ ಇದೆ. ನನ್ನ ಗಂಡ ಮಾತ್ರ ಒಂದು ಕೊಡಿಸ್ತಾ ಇಲ್ಲ. ಏನೇನು ಬೇಕು ಶಾಪಿಂಗ್. ಏನಿಲ್ಲ ಕಣೋ. ಅಲ್ಲೇ ಮಗನೆ, ಅಲ್ಲೇ ದೀಪ ಇದೆಯಲ್ಲ, ಅಲ್ಲೇ ಹಚ್ಕೋಬೋದು. ಪೂಜೆ ಮಾಡಿಬಿಟ್ಟು ದೊಡ್ಡಬಳ್ಳಾಪುರ ಗಾಯತ್ರಿ ಅವರು ಇಲ್ಲಿದ್ರೆ ಮಾಹಿತಿ ಕೇಂದ್ರ ನಿಮ್ಮ ಸ್ನೇಹಿತರು ಸಾವಿತ್ರಮ್ಮ ಅನ್ನೋರು ಕಾಯ್ತಾರೆ. ಗೊಂಬೆ ಕೇಳಿದ್ರೆ 550 ಅಂತ ಅದೇ ಸೇಮ್. ಗುಂಡು ಏನ್ ತಗೊಂಡ ಗುಂಡು? ಅನ್ನ ಸಂತೂರ್ ಪಡೆ. ದೇವಸ್ಥಾನದ ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಜನ ರಶ್ಶು, ಹೆವಿ ರಶ್ಶು. ಸ್ಪೆಷಲ್ ಟಿಕೆಟ್ ತೊಗೊಂಡು ಒಳಗಡೆ ಹೋದರೂ ಕೂಡ ಹೋಗೋಕ್ಕೆ 2-3 ಅವರ್ ಬೇಕು ದರ್ಶನ ಸಿಗೋಕ್ಕೆ. ಅದು ಸಿಕ್ಕರೆ ಪುಣ್ಯ ಅಂತ. ಇಲ್ಲಿ ನೋಡ್ತಾರೆ ವೆಹಿಕಲ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ವ. ಹಾಗಾಗಿ ಇದು ಪಾರ್ಕಿಂಗ್ ಟು ಅದು ಏನು ಎಲ್ಲ ಪಾರ್ಕಿಂಗ್ ಇಲ್ಲೇ ಇಲ್ಲ. ಬಸ್ಗೆ ಸಪ್ರೇಟ್ ಇದೆ, ಬೈಕ್ಗೆ ಸಪ್ರೇಟ್ ಇದೆ. 1 ಕಿಲೋಮೀಟರ್ ಹಿಂದೆಯಿಂದನೂ ಅಲ್ಲಲ್ಲಿ ಪಾರ್ಕಿಂಗ್ ಇದೆ. ಕಾರ್ಗಳನ್ನ ಒಳಗಡೆನೆ ಬಿಡ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಫೈನಲಿ ನಾವು ಒಂಚೂರು ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಅನ್ನ ಸಂತರ್ಪಣೆ ಏನು ಮಾಡ್ತಾಯಿದ್ರು ಅಲ್ಲಿ ಹೋಗಿ ಪ್ರಸಾದ ತಗೊಂಡು ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇವತ್ತು ಒಂದೇ ದಿನ ಅಲ್ಲ, ನಾಳೆನೂ ಮೇ ಬಿ ಜಾತ್ರೆ ಎಲ್ಲ ಇರುತ್ತೆ. ಯಾಕಂದರೆ ಷಷ್ಠಿ ನಾಳೆಗೂ ಕಂಟಿನ್ಯೂ ಆಗೋದ್ರಿಂದ ತೇರು ಮಾತ್ರ ಇವತ್ತಿಗೆ ಮುಗಿಸ್ಬಿಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವಾಪಸ್ ತೇರನ್ನ ಎಳೆದು ಅಲ್ಲಿಗೆ ಮುಗಿಸ್ತಾರೆ. ಸೊ ಧನ್ಯವಾದಗಳು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.